ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ವಿಧಾನಸಭಾ ಕ್ಷೇತ್ರದಲ್ಲಿ ಕಟೀಲ್ಗೆ ಟಿಕೆಟ್ ಕಟ್ಟಾಗಿ ಅಲ್ಲಿ ಬ್ರಿಜೇಶ್ ಚೌಟ ಕಮಲ ಪಕ್ಷದ ಅಭ್ಯರ್ಥಿ. ಅವರ ವಿರುದ್ಧವಾಗಿ ಜನಾರ್ದನ್ ಪೂಜಾರಿ ಇಲ್ಲಿ ಸೋತಿದ್ದಾರೆ, ಮಿಥುನ್ ರೈ ಸೋತಿದ್ದಾರೆ. ಬಹಳಷ್ಟು ನಾಯಕರು ಕಾಂಗ್ರೆಸ್ನವರು ಮುಖಭಂಗವನ್ನು ಅನುಭವಿಸಿದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಹಾಗೂ ವಿಧಾನಸಭೆ ಚುನಾವಣೆ ವಿಷಯ ಬಂದಾಗ. ಈಗ ಪದ್ಮರಾಜ್ ಬೆಲ್ಲವ ಸಮುದಾಯಕ್ಕೆ ಸೇರಿದವರು ಟಿಕೆಟನ್ನು ಪಡ್ಕೊಂಡಿದ್ದಾರೆ. ಪದ್ಮರಾಜ್ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ವಿಶ್ವಾಸ. ಬಿಜೆಪಿಗೆ ಮೊದಲ ವಾತಾವರಣ ಇದೆಯಾ, ಮೊದಲಿನಷ್ಟು ಹಿಂದುತ್ವ ಪ್ರಖರವಾಗಿ ಉಳ್ಕೊಂಡಿದೆಯಾ ಅಂದರೆ ಅಲ್ಲೇ ಒಂದು ಸ್ವಲ್ಪ ಸ್ಪ್ಲಿಟ್ ಇದೆ. ಆ ಪುಣ್ಯಾತ್ಮ ಕರಾವಳಿ ಭಾಗದಲ್ಲಿ ಸಂಘ ಪರಿವಾರವನ್ನು ದೊಡ್ಡ ಮಟ್ಟಕ್ಕೆ ಶಕ್ತಿ ತುಂಬಿದ್ದು, ತನ್ನ ಜೀವನವನ್ನೇ ದಾರಿ ಎರೆದಂಥ ಸತ್ಯಜಿತ್ ಸುರತ್ಕಲ್ ಅವರ ಕ್ಯಾರಿ ಅಂದಿಲ್ಲ. ಸತ್ಯಜಿತ್ ಸುರತ್ಕಲ್ ತನು ಮನ ಧನ ಜೀವನವನ್ನು ದಾರಿ ಎರೆದಿದ್ದಾರೆ ಸಂಘ ಪರಿವಾರಕ್ಕೆ, ಈ ಬಿಜೆಪಿ ಇಷ್ಟೊಂದು ಬಲಿಷ್ಠವಾಗಿ ಬೆಳೀಲಿಕ್ಕೆ. ಅವ್ರಿಗೆ ಟಿಕೆಟ್ ಆಗೇ ಬಿಡ್ತು ಅನ್ನೋ ಚರ್ಚೆಗಳ ನಡುವೆ ಅವರನ್ನು ರಾಜಕೀಯವಾಗಿ ಬಲಿ ಹಾಕಲಾಗಿದೆ. ಮತ್ತೊಂದು ಕಡೆ ಪುತ್ತಿಲ ಅವರು ವಾಪಸ್ ಬಂದಿದ್ದಾರೆ, ಪುತ್ತಿಲ ಪರಿವಾರವನ್ನು ಬಿಜೆಪಿ ಸೇರಿಸ್ಕೊಂಡಿದ್ದಾರೆ. ಆದರೆ ಬೇರೆ ಬೇರೆ ಪ್ರಕರಣಗಳು ಕರಾವಳಿ ಭಾಗದಲ್ಲಿ ಕಮಲ ಪಕ್ಷವನ್ನು, ಕೇಸರಿ ಪಕ್ಷವನ್ನು ಕಂಗೆಡಿಸಿದೆ. ಎಸ್, ಪದ್ಮರಾಜ್ ಸೂಪರ್ ಸ್ಟಾರ್, ಪದ್ಮರಾಜ್ ಸ್ಟ್ರಾಂಗ್, ಪದ್ಮರಾಜ್ ಪವರ್ಫುಲ್ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಕೇಸರಿ ಪಡೆಯಲ್ಲಿ, ಕಮಲ ಪಕ್ಷದಲ್ಲಿ, ಬಿಜೆಪಿಯಲ್ಲಿ ಮನೆಯೊಂದು 3-4 ಬಾಗಿಲು ಅಂತಾಗಿದೆ. ನಿಷ್ಠಾವಂತ ಸಂಘ ಪರಿವಾರದ ಕಟ್ಟಾಳು, ಹಿಂದುತ್ವದ ಆ ಭಾಗದ ಒಂದು ರೀತಿಯ ಚೈತನ್ಯ, ಶಕ್ತಿ ಸತ್ಯಜಿತ್ ಸುರತ್ಕಲ್ ಅವರಿನ್ನೂ ಹಂಗೆ ಇದ್ದಾರೆ. ಅವ್ರ ಮುಂದೆ ಆಡ್ಕೊಂಡು ನಿಂತಿದ್ದಾರಲ್ಲ, ಆಟ ಆಡ್ಕೊಂಡು ಅವರೆಲ್ಲ MP ಗಳು MLA ಗಳಾಗ್ಬಿಟ್ಟಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಪ್ರಶ್ನೆಗಳು ಕಾಡುತ್ತೆ. ಹಿಂದುತ್ವ ಅಂದರೆ ಇದು ಕರಾವಳಿ ಭಾಗ, ಕರ್ನಾಟಕದಲ್ಲಿ ಹಿಂದುತ್ವ ಅಂದರೆ ಸೌಂಡ್ ಆಗೋದು ಕರಾವಳಿ. ಬಟ್ ಕರಾವಳಿಯಲ್ಲೇ ಬಿಜೆಪಿ ನಾಯಕರು ಹಿಂದುತ್ವದ ನಾಯಕರಿಗೆ ರಾಜಕೀಯವಾಗಿ ಚಟ್ಟ ಕಟ್ಟಿದ್ದಾರೆ, ರಾಜಕೀಯವಾಗಿ ಸಮಾಧಿ ಮಾಡಿದ್ದಾರೆ. ಅರುಣ್ ಪುತ್ತಿಲ ಸ್ಟ್ರಾಂಗ್ ಅಂತ ಗೊತ್ತಿರೋ ಟಿಕೆಟ್ ನಿರಾಕರಿಸಿದ್ರು. ಪುತ್ತೂರಲ್ಲಿ ಕಾಂಗ್ರೆಸ್ಗೆ ಫೈಟ್ ಕೊಟ್ಟಿದ್ದು ಅರುಣ್ ಪುತ್ತಿಲ, ಬಿಜೆಪಿ ಅಲ್ಲ. ಎಲ್ಲವನ್ನೂ ಕೂಡ ಗಮನಿಸಿದಾಗ ಈ ಬಾರಿ ಲೋಕಸಭೆ ಚುನಾವಣೆ ಬಿಜೆಪಿಯ ಚೌಟಾಗೆ ಅಷ್ಟು ಸುಲಭವಲ್ಲ. ಯಾಕೆಂದರೆ ಹೌದು, ಹಿಂದುತ್ವದ ಮನಸ್ಸುಗಳಲ್ಲಿ, ಹಿಂದುತ್ವದ ಹೃದಯಗಳಲ್ಲಿ, ಹಿಂದುತ್ವದ ಪ್ರತಿಪಾದನೆ ಮಾಡೋರಲ್ಲಿ, ಹಿಂದುತ್ವವನ್ನೇ ನಂಬ್ಕೊಂಡವರಲ್ಲಿ, ಹಿಂದುತ್ವವೇ ಉಸಿರಾದವರಲ್ಲಿ ಅಸಮಾಧಾನ ಇದೆ. ಯಾವ ಕಾರಣಕ್ಕೆ? ನಿಜವಾದ ನಾಯಕರನ್ನ ಮೂಲೆಗೆ ತಳ್ಳಿ ಯಾರ್ಯಾರನ್ನೋ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಂತ. ಹೌದು, ನಾನಾಗಲೇ ಹೇಳಿದೆ, ಸತ್ಯಜಿತ್ ಸುರತ್ಕಲ್ಲು, ಶರಣ್ ಪಂಪ್ ಇವರೆಲ್ಲ ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಆ ಪಕ್ಷಕ್ಕೆ, ಆ ಸಂಘಟನೆಗೆ, ಆ ಹಿಂದುತ್ವಕ್ಕೆ. ಸೊ ಅದೆಲ್ಲವೂ ಕೂಡ ಹೊಗೆ ಆಡ್ತಿದೆ. ಫಾರ್ ದ ಫಸ್ಟ್ ಟೈಮ್ ದೊಡ್ಡ ಮಟ್ಟಿಗೆ ಅಸಮಾಧಾನ ಇದೆ ಕರಾವಳಿ ಭಾಗದಲ್ಲಿ. ಸತ್ಯಜಿತ್ ಸುರತ್ಕಲ್ ಅವ್ರಿಗೆ ಟಿಕೆಟ್ ಆಗುತ್ತೆ ಗ್ಯಾರಂಟಿ ನಿಮಗೆ ಅಂತ ಒಂದಷ್ಟು ಜನ ಯಾಮಾರಿಸಿ ಅವರನ್ನು ಮೋಸ ಮಾಡಿದ್ದಾರೆ. ಇದೆಲ್ಲವೂ ಇದೆ. ಹಾಗಾಗಿ ಆಗಲೇ ಹೇಳಿದಲ್ಲ, ಹಿಂದುತ್ವನ ಕಾಂಗ್ರೆಸ್ ಎಂದಾಗ ಹಿಂದುತ್ವನೇ ಸ್ಟ್ರಾಂಗ್ ಕರಾವಳಿ ಭಾಗ, ನೋ ಡೌಟ್. 2-3 ದಶಕಗಳಿಂದ ಇಲ್ಲಿ ಕಾಂಗ್ರೆಸ್ಸು ತಲೆ ಎತ್ತಕ್ಕೆ ಸಾಧ್ಯ ಆಗಿಲ್ಲ. ಲೋಕಸಭೆ ವಿಚಾರ ಬಂದಾಗ ಜನಾರ್ದನ ಪೂಜಾರಿ ಅವ್ರನ್ನೇ ಸೋಲ್ಸಿದ್ರು ಜನ. ಅಲ್ಲಿ ಜನಾರ್ದನ ಪೂಜಾರಿ ಅವ್ರನ್ನೇ ಸೋಲ್ಸಿದ್ರು ಹಿಂದುತ್ವಕ್ಕಾಗಿ, ಧರ್ಮಕ್ಕಾಗಿ, ದೇಶಕ್ಕಾಗಿ ಅಂತ ಅವ್ರು ಹೇಳ್ತಾರೆ. ಆ ಧರ್ಮಕ್ಕಾಗಿ, ದೇಶಕ್ಕಾಗಿ, ಹಿಂದುತ್ವಕ್ಕಾಗಿ ಅಂತ ಹೇಳಿದವ್ರನ್ನೇ ಆ ಬಿಜೆಪಿಯವರು ತುಳಿದು ಅವ್ರನ್ನ ರಾಜಕೀಯವಾಗಿ ನೆಲ ಕಚ್ಚಿಸ್ಬಿಟ್ಟವ್ರೆ. ಸೊ ಈ ಕಾರಣಕ್ಕಾಗಿ ಬಿಜೆಪಿ ಕೇಸರಿ ಪಡಸಾಲೆಯಲ್ಲಿ, ಬಿಜೆಪಿ ಮನೆಯಲ್ಲಿ, ಹಿಂದುತ್ವದ ಕೋಟೆಯಲ್ಲಿ ಅಸಮಾಧಾನ ಇದೆ. ಆ ಅಸಮಾಧಾನ ಕಾಂಗ್ರೆಸ್ನ ಪದ್ಮರಾಜ್ಗೆ ವರವಾಗಬಹುದಾ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. ಗೊತ್ತಿಲ್ಲ, ಅದು ಕರಾವಳಿ ಭಾಗದವ್ರು ನೀವು ಹೇಳಬೇಕು. ಸತ್ಯಜಿತ್ ಸುರತ್ಕಲ್ ಇನ್ನೂ ಮಿಗಿಲಾದಂಥ, ಅಂದರೆ ಲೈಕ್ ಬ್ರಿಜೇಶ್ ಚೌಟಾಗಿಂತ ಮಿಗಿಲಾದಂಥ ಹಿಂದುತ್ವಕ್ಕೆ ಟೈಮ್ ಕೊಟ್ಟಂಥ, ಹಿಂದುತ್ವಕ್ಕೆ ಜೀವನ ಮುಡುಪಾಗಿಟ್ಟಂಥ ನಾಯಕರುಗಳಿದ್ರು. ಅವರೆಲ್ಲರನ್ನೂ ಕೂಡ ಮೂಲೆಗೆ ತಳ್ಳಿ ಬ್ರಿಜೇಶ್ ಚೌಟಾಗ ಅವಕಾಶ ಮಾಡಿರೋದು ಒಂದಷ್ಟು ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದು ಪದ್ಮರಾಜ್ ಪಾರ್ಲಿಮೆಂಟ್ಗೆ ಹೋಗೋಕ್ಕೆ ಕಾರಣ ಆಗುತ್ತಾ? ಸಾಧ್ಯವೇ? ನಾನು ಆಗಲೇ ಹೇಳಿದೆ, ಕಾಂಗ್ರೆಸ್ ತನ್ನ ಸ್ವಂತ ಬಲದಿಂದ ಗೆಲ್ಲಕ್ಕೆ ಲೋಕಸಭೆ ಸಾಧ್ಯ ಇಲ್ಲ.
BJPಯ ಹಿಂದುತ್ವದ ಕೋಟೆಯ ಮನೆಯೊಂದು 3-4 ಬಾಗಿಲು ವ್ಯತ್ಯಾಸಗಳಾದರೆ ಆಯ್ತಲ್ಲ ಪುತ್ತೂರಲ್ಲಿ ಆ ಟೈಪ್ ಆದರೆ ಲೋಕಸಭೆಯಲ್ಲಿ ಎಡವಟ್ಟಾಗ್ಬೋದು ಅನ್ನೋ ರಿಪೋರ್ಟ್ ಇದೆ. ನೋ ನಿಮ್ಮ ಪ್ರಕಾರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದು ಕಾಂಗ್ರೆಸ್ಸೋ BJPಯೋ? ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಾಗಬೇಕು ಪ್ರಧಾನಿ? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.